ನಮಸ್ಕಾರ ಗೆಳೆಯರೇ, ನಾನ್ ನಿಮ್ಮ ಸದ್ದಾಂ ಜಮಾದಾರ್ ನಂಬರ್ 1 ಯೂಟ್ಯೂಬ್ ಚಾನಲ್ ಒಳಗೆ ತಮಗೆ ಸ್ವಾಗತವಿದೆ. ಹಲೋ ಹಾಯ್ ಗೆಳೆಯರೇ ಅನ್ನೋದು ನಾನೇ, ಹಾಯ್ ಗೆಳೆಯರೇ ಅನ್ನೋದು ನಾನೇ, ಗೆಳೆಯರೇ ಅನ್ನೋದು ನಾನೇ. ಓಕೆನಾ ಗೆಳೆಯರೇ? ಮೊನ್ನೆ ಬೆಂಗಳೂರು ಹೋಗಿದ್ದೆ ಗೆಳೆಯರೇ, ನಮ್ಮ ಫ್ರೆಂಡ್ಸ್ ಜೊತೆ ಕಾರ್ ನೋಡೋಕೆ. ಕಾರ್ ತರ್ಬೇಕಂತ ಹೋಗಿದ್ದೆವು, ಅದ್ರಲ್ಲಿ ಕಾರ್ ತರ್ಲಕ್ ಕಾಲಿಲ್ಲ. ಕಾರ್ ಯಾವುದು ಸರಿಯಾಗಿ ನಮಗೆ ಅನಿಸ್ಲಿಲ್ಲ. ನಾವು ಇಷ್ಟಪಟ್ಟಿದ್ ಕಾರ್ ಅಂತೂ ಭಾಳ ಇದ್ದು ಬಿಡ್ರಿ ಬೆಂಗಳೂರಿನಾಗ. ಬೆಂಗಳೂರು ಐತ್ರಿ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು, ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರು ಇತ್ತು. ಎಷ್ಟು ಬೇಕು ಕಾರ್ ಅಷ್ಟಿದ್ದು, ಆದ್ರೆ ನಾಮ್ ಲೈಕ್ ಮಾಡೋದು, ನಾವು ಇಷ್ಟಪಟ್ಟಿದ ಗಾಡಿ ಇದ್ದಿದ್ದಿಲ್ಲ ಅಲ್ಲಿ. ಇದ್ದು ಎಲ್ಲ ಅಳ್ಳಂ ಪಳ್ಳಂ ಚಳ್ಳಂ ಇದ್ದು, ಯಾವುದು ಸರಿ ಇದ್ದಿದ್ದಿಲ್ಲ. ಓಕೆ, ಏನ್ರಿ ಬೆಂಗಳೂರು ಗೆಳೆಯರೇ, ತಲಿ ತಿರುಗಿ ಹೋಗ್ತದ ಬೆಂಗಳೂರು. ಇದನ್ನ 2ನೇ ಸರ್ತಿ ಹೋಗೋದು. ಒಮ್ಮೆ ISPL ಕ್ರಿಕೆಟ್ ಟ್ರಯಲ್ ಕೊಡ್ಲಾಕ್ ಹೋಗಿದ್ದೆ, ಅದು ಫಸ್ಟ್ ಟೈಮ್. ಅವಾಗೆ ಸ್ವಲ್ಪ ಹೆಚ್ಚಿಗೆ ತಿರುಗಾಡಿ ನನಗೆ ಅನಿಸಿ ಮಟ್ಟಿಗೆ ನಾ ಸಿಂಗಲ್ ಹೋಗಿದ್ದೆ. ಈ ಸರ್ತಿ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ತಿರುಗಾಡ್ಬೇಕು ಅನ್ನಿಸ್ತು, ಆದರೆ ತಿರುಗಾಡಕ್ಕೆ ಆಗಲಿಲ್ಲ. ಯಾಕಂದರೆ ಮಳಿರಾಯ ಬೆನ್ ತಿಕ್ಕಿದ ಅಲ್ಲಿ. ನಾ ಹೋಗಿ ಸ್ವಲ್ಪ ವಿಧಾನಸೌಧ ಬಲ್ಲಿ ಹೋಗಿ ಫೋಟೋ ಗಿಟೋ ತಕ್ಕೋಬೇಕು, ಒಂದೆರಡು ಮೂರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡಕ್ಕೆ ಒಂದೆರಡು ಮೂರು ಸ್ಟೆಪ್ ಹಾಕ್ಬೇಕತ್. ನಾತೆ ಗೆಳೆಯರೆ, ಏನ್ರಿ ಭಾಳ ಇಂಪ್ರೂವ್ಮೆಂಟ್ ಆಗ್ಯದ, ಭಾಳ ಅಂದ್ರೆ ಭಾಳ. ಈಗಂತೂ ಭಾಳ ಮುಂದೋಗ್ಯದ ಬೆಂಗಳೂರು. ಸಿಲಿಕಾನ್ ಸಿಟಿ ಅಂತಾರ, ಏನೇನು 1000 ಸಿಟಿ ಹೆಸರದಾವ ಬೆಂಗಳೂರಿಗೆ. ಹಲವಾರು ನಾಮಗಳು ಬೆಂಗಳೂರು ಸಿಟಿಗೆ. ಅದ್ರಾಗಂತರೂ ಮೆಟ್ರೋ ಅದು ಕೆಲಸ ಹ್ಯಾಂಗರೆ ಮಾಡ್ಯಾರೋ, ಅಟ್ ಒಳಗೆ ಹ್ಯಾಂಗರೆ ಡೆಪ್ತ್ ಮಾಡ್ಯಾರೋ, ಅದು ಎಷ್ಟು ವರ್ಷದ ಕೆಲಸ ಇತ್ತು. ಅದು ನಮ್ಮ ಹೀರೋ ಶಂಕರ್ನಾಗ್ ಅವರ ಕನಸಿತ್ತ ಮೆಟ್ರೋ ಆಗೋದು. ಓಕೆ ಸರ್, ನಿಮ್ಮ ಕನಸು ನೆನಸಾಗಿದೆ, ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಆಗಿದೆ. ಮತ್ತೆ ಗೆಳೆಯರೆ, ಮೆಟ್ರೋದಾಗ ಏನ್ರಿ ಮೆಟ್ರೋ ಅಷ್ಟು ಒಳಗೆ ಎಂಡ್ರಕೊಂಡ್ರಿ. ಒಂದು 100 ಫೂಟರೇ ಡೆಪ್ತ್ ಐತಿ. ಹ್ಯಾಂಗ ಕೆಲಸ ಮಾಡ್ಯಾರ? ಅದು ಕೆಲಸ ಮಾಡಿದ್ದು ವಿಡಿಯೋ ಹುಡುಕ್ಯಾಡ್ದೆ, ನಿನ್ನೆ ಸಿಗ್ಲಿಲ್ಲ ನನಗೆ. ಯಾಕಂದ್ರೆ ಯಾರು ಅಪ್ಲೋಡ್ ಮಾಡಿರ್ಬೋದು ಹಿಂಗೆ ಸಣ್ಣ ಶಾರ್ಟ್ ಸ್ವಲ್ಪ ಸ್ವಲ್ಪ, ಅದನ್ನು ಸಿಗ್ಲಿಲ್ಲ. ಆದರೂ ಕೆಲಸ ಎಂಥ ದೊಡ್ಡ ಪ್ಲೇಸ್ ಅದು, ಹೆಂಗೆ ಅಡ್ಡ್ಯಾರ, ಹೆಂಗೆ ಕಟ್ಟ್ಯಾರ, ಏನು ತಿಳಿಲಾರ್ದಂಗೈತೆ. ಅದಕ್ಕೆ ಇಂಜಿನಿಯರ್ ಎಂತಾರಿದ್ರು ಏನು ಸುದ್ದಿಯೋ. ಒಳಗೆ ಹೊಡಿಬೇಕಲ್ಲ 100 ಫೂಟ್, ಅಂತ 100 ಫೂಟ್ ಒಳಗೆ ಹೊಡಿಬೇಕು ಗೆಳೆಯರೆ, ಏನು ತಿಳಿಲಾರ್ದಂಗೆ ಇತ್ತು. ಅಲ್ಲಿ ಲಾಲ್ಬಾಗ್ ಬಲ್ಲಿ ಕುಂತು, ಫಸ್ಟ್ ಟೈಮ್ ಹೋದಾಗ ಲಾಲ್ಬಾಗ್ ಬಲ್ಲಿ ಕುಂತು ಇದು ತಿಲ್ಲಾಯ್ತಿರ, ಅಲ್ಲಿ ಗಾಡಿ ಹತ್ತಿರ್ತಾರ ಕಲ್ಲಂಗಡಿ, ಅವು ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು 15 ಏನು 25 ರೂಪಾಯಿಗೆ ಒಂದು ವಾಟಿ ಕೊಡ್ತಾರೆ, ಒಂದು ಪ್ಲೇಟ್ನಾಗ ಹಾಕಿ. ಅಲ್ಲಿ ಕೂತ್ ತಿಲ್ಲಾಯ್ತೀನಿ, ಗಡ್ 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 ಕಡ್ ಅಲ್ಲಾತ್ನೆಲ್ಲ. ನಾ ಅಂದೆ ಏನಿದು ಸೌಂಡ್ ಹಿಂಗ್ಯಾಕತ್ ನಾ ಅಂದೆ. ಅವಾಗ ನೋಡ್ತೀನಿ ಇಲ್ಲಿ ಮೆಟ್ರೋ ಹೊಂಟದ ಅಂದೆ. ನಾ ಒಳಗಿನ ನೆಲದ ಒಳಗಿನ ಹೊಂಟದ ಗೆಳೆಯರೇ. ನೀವು ಅಬ್ಸರ್ವ್ ಮಾಡ್ರಿ, ಬೆಂಗಳೂರು ಹೋದಾಗ ಲಾಲ್ಬಾಗ್ ಬಲ್ಲಿ ಸ್ವಲ್ಪ ಕೂತ್ ನೋಡ್ರಿ, ಅಲ್ಲಿ ಗಾರ್ಡನ್ ಹೊರಗಿನ ಸೈಡ್ ಮೆಟ್ರೋ ಹೋಗುವಾಗ ಸೌಂಡ್ ಹೆಂಗೆ ಬರ್ತದೆ ನೋಡ್ರಿ, ಸ್ವಲ್ಪ ನೆಲದ ಮ್ಯಾಗ ಹಿಂಗೆ ಭೂಕಂಪ ಆ ರೀತಿಲಿ ಅನಿಸ್ತೈತಿ. ನಾನಂತೂ ಅಬ್ಸರ್ವ್ ಮಾಡೀನಿ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿದ್ರೆ ಮಾಡ್ಬೋದು. ಆದರೂ ಭಾರಿ ಗ್ರೇಟ್ ಕೆಲಸ ಮಾಡ್ಯಾರ್ರಿ, ಭಾರಿ ಅಂದ್ರೆ ಭಾರಿ. ಅತಿ ಹೆಚ್ಚು ಮತ್ತು ಫ್ಲೈಓವರ್ಗಳು ಇಷ್ಟು ನಡೆದಾವ ಕೆಲಸ. ಆಲೇ ಬೇಕ್ರಿ, ಜನ ಭಾಳ ಐತಲ್ಲಿ. ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕದ ಬಿಟ್ಟು ಅದರ್ ಕಂಟ್ರಿದು ಅದರ್ ಬಿಡ್ರಿ, ಎಲ್ಲ ರಾಜ್ಯದವ್ರು ಅಲ್ಲಿ ಸಿಗ್ತಾರೆ. ಎಲ್ಲ ರಾಜ್ಯ ನೋಡಿ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಮತ್ತು UP, ಬಿಹಾರ, ಪಶ್ಚಿಮ ಬಂಗಾಳ, ಮತ್ತು MP, UP, ಸುಮಾರು ಎಷ್ಟು ಅದಾವ ರಾಜ್ಯ, ಎಲ್ಲವ್ರು ಅಲ್ಲದಾರ. ಫುಲ್ ಫ್ರೀ ಆಗದಾರ, ಏನು ಟೆನ್ಷನ್ ಇಲ್ಲ, ಯಾರ್ದು ಭಯ ಇಲ್ಲ, ಏನು ಬೇಕಾದ ಎಂಜಾಯ್ ಮಾಡ್ಬೋದು. ಆದರೆ ಪ್ಲೀಸ್ ನೀವು ಕನ್ನಡ ಕಲೀರಪ್ಪ, ಕನ್ನಡ ಕಲಿಬೇಕು. ಯಾಕಂದ್ರೆ ನಿಮಗೆ ಈಸಿ ಐತ್ರಿ, ಕನ್ನಡ ಕಲ್ತ್ರೆ ನಿಮಗೆ ಈಸಿ ಐತಿ, ಏನು ಬೇಕಾದ್ರೆ ಮಾತಾಡ್ಬೋದು. ಅಲ್ಲಿ ನಮ್ಮ ಕನ್ನಡ ಕಲಿತ್ ನೋಡ್ರಿ ನೀವು, ಎಷ್ಟು ನೈಸ್ ಐತಿ. ಕನ್ನಡ ಅಂದವ್ರು ಡಿಫಿಕಲ್ಟ್ ಐತೆ ಅಂತಾರಲ್ಲ, ಅವರಿಗೆ ಡಿಫಿಕಲ್ಟ್ ಐತದು. ಕನ್ನಡ ಅಷ್ಟು ಈಸಿ ಯಾವುದೂ ಇಲ್ಲ. ನೀವು ಅನ್ಬೋದು ಕನ್ನಡ ಭಾಳ ಡಿಫಿಕಲ್ಟ್ ಐತಿ, ಇಲ್ಲ. ನೀವು ಮನಸ್ಸಲ್ಲಿ ಮಾತಾಡ್ರಿ, ಕನ್ನಡ ಬರ್ತದ. ಮನಸ್ಸಿನಾಗ ತಗೋಬೇಕು, ನಾ ಕನ್ನಡ ಕಲಿತೀನಿ ಅಂತಂದ್ರೆ ಕನ್ನಡ ಮಾತಾಡ್ತಿರ್ತೀವಿ. ಮನಸ್ಸಿನಾಗ ತಗೋಬೇಕು ನೀವು, ನಾ ಕನ್ನಡ ಕಲಿಯದೈತಿ, ನಾ ಮಾತಾಡೋದೈತಿ ಅಂದ್ರೆ ಕನ್ನಡ ಮಾತಾಡ್ತೀರಿ. ಅದಕ್ಕೆ ಅಂಜಿ ಏನು ಮಾಡ್ತೀರಿ? ಅಂಜಲಾಕ್ ಹೋಗ್ಬೇಡ್ರಿ ಕನ್ನಡಕ್ಕೆ. ಪ್ರೀತಿಗೆ ಇಲ್ಲಿ ಮಾತಾಡ್ರಿ, ಬಂದೇ ಬರ್ತದ ಅದು. ನಮ್ಮ ಕನ್ನಡ ಕರ್ನಾಟಕದಾಗ ಅದ್ರಿ, ಕನ್ನಡ ಮಾತಾಡಲೇಬೇಕು ನೀವು. ಇಲ್ಲ, ಆದ್ರೆ ಕಲಿಬೇಕು. ನಿಮ್ಮ ಲೈಫ್ ಇಲ್ಲೇ ಐತಿ ಅಂತ ನೀವು ತಿಳ್ಕೊರಿ. ನಿಮ್ಮ ಲೈಫೇ ಇಲ್ಲೈತಿ, ನಿಮ್ಮ ಲೈಫೇ ನಮ್ಮ ಕರ್ನಾಟಕದಾಗ ಐತಿ ಅಂದ್ರೆ ಕನ್ನಡ ಕಲಿಲಾಕ ಏನಾಗ್ತದೆ? ನಾಳೆ ನಿಮ್ಮ ಮಕ್ಕಳು ಹುಡ್ತಾವ, ಮತ್ತು ನೀವು ತಂದೆ ತಾಯಿ ಮಾತಾಡಿದ್ರೆ ಮಕ್ಕಳು ಕಲಿತಾವ. ನೀವು ನಿಮ್ಮ ಲ್ಯಾಂಗ್ವೇಜ್ ಮಾತಾಡತ್ತಂದ್ರೆ ಹೆಂಗ್ರಿ? ಕರ್ನಾಟಕ ಸ್ಕೂಲ್ನಾಗ ಹೋಗ್ಬೇಕು, ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಹೋಗ್ಬೇಕು. ಎಲ್ಲಿ ಬೇಕಾದಲ್ಲಿ ಹೋದ್ರೂ ಇಂಗ್ಲೀಷ್ ನಡೆಯಲ್ಲ, ಕನ್ನಡ ಮಾತಾಡಲೇಬೇಕು. ಒಂದು ಸಣ್ಣ ಅಂಗಡಿಗೆ ಹೋಗ್ಬೇಕಂದ್ರೂ ನೀವು ಕನ್ನಡ ಮಾತಾಡಬೇಕು. ಅದಕ್ಕೆ ನೀವು ಕನ್ನಡ ಕಲೀರಿ ಗೆಳೆಯರೆ, ಕನ್ನಡ ಕಲೀಲೇಬೇಕು.
ಯಾಕಂದ್ರೆ ಕಲಿತ್ರೆ ನಿಮಗೆ ಒಳ್ಳೇದಾಗ್ತದ. ನಾವೇನು ಜೋರಾಜೋರಿ ಮಾಡಲ್ಲ, ನೀವು ಕನ್ನಡ ಕಲೀರಿ, ನೀವು ಕನ್ನಡ ಕಲೀರಿ ಅಂತ ಹೇಳಿ. ನೀವು ಕಲಿತ್ರೆ ನಿಮ್ಮ ಮಕ್ಳಿಗೆ ಕಲಿಸ್ಲಾಕ ಬರ್ತದ. ಅದಕ್ಕೆ ಭಾಳ ಫ್ರೀ ಐತಿ. ಮಂದಿ ಅಂತರ ಡಿಫಿಕಲ್ಟ್ ಐತತ್ತ. ನೀವು ಮನಸ್ಸಿಲೇ ಟ್ರೈ ಮಾಡಿದ್ರೆ ಈಸಿಯಾಗಿ ಕಲಿಬೋದು. ಮಂದಿ ಹೇಳಿದವ್ರು ಅಯ್ಯೋ ಕನ್ನಡ ಒಂದೆರಡು ಮಾತಾಡಿದ್ರು ಊಟ ಆಯ್ತಾ, ಇದು ಭಾಳ ಡಿಫಿಕಲ್ಟ್. ಎಲ್ಲಿ ಡಿಫಿಕಲ್ಟ್ ಐತ್ರಿ? ಊಟ ಆಯ್ತಾ ಇದು ಡಿಫಿಕಲ್ಟಾ? ಬಾರೋ ಗೆಳೆಯ ಹೋಗೋಣ, ಇದು ಡಿಫಿಕಲ್ಟ್ ಐತಿ? ಏನೇನು ಡಿಫಿಕಲ್ಟ್ ಇಲ್ಲ. ಇಂಗ್ಲೀಷೇ ನಾ ಬಾಯಾಗ ಬರಲ್ಲ, ಬಡ ಮಾಡ್ತದ. ಕನ್ನಡ ಭಾಳ ಸೂಕ್ಷ್ಮ, ಭಾಳ ಪ್ರೀತಿ. ಐ ಲವ್ ಕನ್ನಡ ಅನ್ಬೇಕು ನೀವು. ಓಕೆ, ಭಾಳ ಡೆವಲಪ್ ಆಗ್ಯದ ಬೆಂಗಳೂರಾಗ, ಏನು ಹೇಳ್ದಂಗಿಲ್ಲ. ಬೆಂಗಳೂರು ಫುಲ್ ಹೆಸರುವಾಸಿ. ಬೆಂಗಳೂರು ಅತಿ ಹೆಚ್ಚು ಉದ್ಯೋಗ ನಮ್ಮ ಬೆಂಗಳೂರಿನಾಗ ಐತಿ. ಅತಿ ದೊಡ್ಡ ಕಾರ್ಖಾನೆಗಳು ನಮ್ಮ ಬೆಂಗಳೂರಿನಾಗ ಐತಿ. ವಿಮಾನ ಕಾರ್ಖಾನೆಗಳದಾವ. ಸಿಲಿಕಾನ್ ಸಿಟಿ ಅಂತೇಳಿ ಭಾಳ ದೊಡ್ಡ ಸಿಟಿ ನಮ್ಮ ಬೆಂಗಳೂರು. ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕ ಹೆಮ್ಮೆ ರೀ. ನಮ್ಮ ಊರಾಗ ಬಂದು ಇಷ್ಟು ಮಂದಿ ದುಡಿದು ನಮ್ಮ ಹೆಮ್ಮೆ ಐತಿ. ಇನ್ನೂ ಬೆಳೀಲಿ ನಮ್ಮ ಕರ್ನಾಟಕ, ಇನ್ನೂ ಬೆಳೀಲಿ ಬೆಂಗಳೂರು. ಓಕೆ ಗೆಳೆಯರೆ, ಬೆಂಗಳೂರು ಬಗ್ಗೆ ಅಂತೂ ನಿಮ್ಗೆ ಹೇಳೀನಿ. ನಾ ಏನೇನು ಹೇಳಬೇಕಾಗಿತ್ತು ಹೇಳೀನಿ. ಇಲ್ಲಿವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಲೋ ಹಾಯಾಗ ಬೆಳೆಸ್ಬೇಕು ನೀವು. ಹಲೋ ಹಾಯ್ ಗೆಳೆಯ, ನೀ ಬೆಳೆಯಯ್ಯ, ಬೆಳೆಸ್ರಿ, ಯಾರು ಬೆಳೆಸ್ರಿ. ನೀವು ಹೆಂಗೆ ಹೇಳ್ತೀರಿ ಹಂಗೆ ವಿಡಿಯೋ ಮಾಡೋಮು. ಓಕೆನಾ? ಹಾಡ ಅಂದ್ರೆ ಹಾಡ, ಫೈಟಿಂಗ್ ಅಂದ್ರೆ ಫೈಟಿಂಗ್, ಆ್ಯಕ್ಟಿಂಗ್ ಅಂದ್ರೆ ಆ್ಯಕ್ಟಿಂಗ್. ಶಾರುಖ್ ಖಾನ್, ಸಲ್ಮಾನ್ ಖಾನ್, ಡಾಕ್ಟರ್ ರಾಜ್ಕುಮಾರ್ ಎಲ್ಲರದು, ವಿಷ್ಣು ದಾದಾ, ಅಂಬಿ ಅವ್ರದ್ದೆಲ್ಲರೂ ಮಾಡೋ ಗೆಳೆಯರೆ. ನೀವು ಸಪೋರ್ಟ್ ಕೊಟ್ಟರೆ ಅದು ಆಗೋದು. ಪ್ಲೀಸ್ ಸಪೋರ್ಟ್, ಸಬ್ಸ್ಕ್ರೈಬ್, ಲೈಕ್, ಶೇರ್. ಇನ್ನೊಂದು ಗೆಳೆಯರೆ, ನನ್ನ ಯೂಟ್ಯೂಬ್ ಐ ಡಿ ಒಳಗೆ ಮಿಸ್ಟರ್ ಬೀಟ್ಸ್ ಅವ್ರದ್ದು ವಿಡಿಯೋ ಅತಿ ಹೆಚ್ಚು ಪ್ರಮಾಣದಲ್ಲಿ ಹಾಕ್ತೀನಿ. ಶಿವಪುತ್ರ ಅವ್ರ ವಿಡಿಯೋ ಹಾಕ್ತೀನಿ, ಮಿಸ್ಟರ್ ಬೀಟ್ಸ್ ಅವ್ರದ್ದು ಹಾಕ್ತೀನಿ, ಬಾಳು ಅವ್ರದ್ದು ಹಾಕ್ತೀನಿ ಗೆಳೆಯರೆ. ಅವ್ರು ಹಾಡ ಹಾಕ್ತೀನಿ, ಸರಿ ಇದ್ದು ಅಂದ್ರೆ ಹಾಕ್ತೀನಿ. ಅವ್ರು ಫೇಮಸ್ ಆಗ್ಯಾರತ್ತ ಹಾಕ್ತೀನಿ. ಅದಕ್ಕೆ ತಾವೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮಿಸ್ಟರ್ ಬೀಟ್ಸ್ ಅವರಂತೂ ನಿಮಗೆ ಗೊತ್ತೈತಿ, 435 ಮಿಲಿಯನ್ಸ್ ಅದಾರ ಅವರಿಗೆ ಸಬ್ಸ್ಕ್ರೈಬರ್. ಅಂಥ ದೊಡ್ಡ ಯೂಟ್ಯೂಬರ್ ಅದನ್ನ. ಹಾಕ್ತೀನಿ. ಅವ್ರನ್ನ ಸ್ವಲ್ಪ ಪ್ರೇರಣೆ ತಗೋಬೇಕು ಅವರಿಂದ. ಅವ್ರು ಹೆಂಗೆ ಯೂಟ್ಯೂಬ್ ಮಾಡ್ತಾರ ಅದ್ರ ಬಗ್ಗೆ ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ. ಅವ್ರು ಅತಿ ಹೆಚ್ಚು ಕಂಟೆಂಟ್, ಅವ್ರು ಯಾವ ರೀತಿ ಬಿಗ್ ಬಾಸ್ ಇರುತ್ತಲ್ಲ ಆ ರೀತಿ ಅವ್ರು ವಿಡಿಯೋ ಮಾಡ್ತಾರೆ. ಆ ರೀತಿ ಅವ್ರ ಕಂಟೆಂಟ್ ಅದಾವ. ಪ್ರತಿಯೊಂದು ಅವ್ರೇನು ಹಾಡಲ್ಲ, ಏನೂ ಇಲ್ಲ, ಬರೀ ಚಾಲೆಂಜ್ ಕೊಡ್ತಾರ, ರೊಕ್ಕ ಕೊಡ್ತಾರ. ಅವ್ರದ್ದು ಅದೇ ಐತಿ, ಚಾಲೆಂಜ್ ಮಾಡಿಸೋದು. ಅವ್ರೇನು ಅಂಥ ಡಿಫಿಕಲ್ಟ್ ಏನು ಚಾಲೆಂಜ್ ಮಾಡಲ್ಲ, ಮನುಷ್ಯರು ಮಾಡೋದು ಚಾಲೆಂಜ್ ಕೊಡ್ತಾರ. ಭಾರಿ ಐತಿ ಅವ್ರದ್ದು ಕಂಟೆಂಟ್, ನೋಡ್ರಿ. ಇಲ್ಲಿವರೆಗೆ ಮಿಸ್ಟರ್ ಬೀಟ್ಸ್ ಅವರಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹೆಂಗಾದ್ರೂ ನಂಬರ್ 1 ಅದಾರ, ಅವ್ರಿಗೆ ನಂಬರ್ 1 ಇಡ್ರಿ ಪ್ಲೀಸ್. ನಮ್ಮ ಚಾನಲ್ಗೂ ಇಲ್ಲಿವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಬೆಳೆಸ್ರಿ, ಅವರಿಗೂ ಬೆಳೀಲಿ, ನೀವು ಬೆಳೀರಿ, ಎಲ್ಲರೂ ಬೆಳೀರಿ. ಎಲ್ಲರೂ ಬೆಳೆಯೋ ಸಂಬಂಧನೇ ಯೂಟ್ಯೂಬ್ ಐತಿ. ಪ್ಲೀಸ್ ಸಬ್ಸ್ಕ್ರೈಬ್. ಓಕೆನಾ ಗೆಳೆಯರೆ? ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.